ಈ ಟ್ರೆಂಡ್ ಹುಡುಗಿರೆ 3 ದೋಸೆ ತಿರುವಾಕೋಷ್ಟಲ್ಲೇ 100 ಹುಡುಗರನ್ನ ತಿರುವಾಕಿರ್ತಾರೆ. ಅಂತದ್ರಲ್ಲಿ ಹುಡುಗರು ಯಾಕಪ್ಪ ಒಳ್ಳೆ ಗರ ಬಡ್ದವ್ ತರ ಕೂತಿದ್ದಾರೆ. ಮೇ ಬಿ ಲವ್ ಮ್ಯಾಟ್ರೆ ಇರ್ಬೇಕು ಏನು ಅದೇನೆ ಇನ್ಯಾವ್ದಕ್ ತಲೆ ಕೆಡ್ಸ್ಕೊತಾರೆ. ಈ ಜನರೇಷನ್ ಹುಡುಗರು ಲೈಫ್ ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತಂದ್ರು ಲವ್ ನ ಮಾತ್ರ ಮಾತಾಡಂಗಿಲ್ಲ, ಅಷ್ಟ್ರ ಮಟ್ಟಕ್ಕೆ ಸೀರಿಯಸ್ ಆಗಿ ತಗೊಂತಾರೆ. ಬನ್ನಿ ಈ ಲವ್ ನಲ್ಲಿ ಅದೇನೇನ್ ಕಿತ್ತು ದಬಾಕೋರೋ ನೋಡ್ಕೊಂಡ್ ಬರೋಣ. ಹಂಗೋ ಹಿಂಗೋ ಆರಾಮಾಗಿ ಮಲಗಿದ್ ನನ್ನ ಹಾಟ್ನ ಕೋಲ್ಡ್ ವಾಟರ್ ಹೆಚ್ಚಿ ಬಡ್ದು ಎಬ್ಬಿಸ್ತವಳು ಅಚ್ಚು ನಾಯಿ ಮರಿತರ ಹಿಂದಿಂದೇನೆ ಸುತ್ತ ತರ ಮಾಡ್ಲಿಕ್ಕೆ. ಕುಡಿನೋಟಕ್ಕೆ ಬಂದಿ ಮಾಡಿದೆ ತಡ ಮಾಡಿದೆ, ನಗುವಿನ ಮಾತಿನಲ್ಲೇ ದೂಡಿದೆ, ಪ್ರೀತಿಯ ಪ್ರಪಾತಕ್ಕೆ ಖಾತ್ರಿ ಮಾಡಿದೆ. ಪರಿಚಯದ ಪರಿವೇ ಇಲ್ಲ, ಎಲ್ಲ ಮರೆತು ಹಿಂಬಾಲಿಸಿದೆನಾ ನಿನ್ನ ಹಿಂದೆ. ತಿಳಿಯದೋ ತಿಳಿಯದೋ ನನ್ನ ಗ್ರಹಗತಿಗಳು ನಿನ್ನನ್ನು ಶಪಿಸಿದೆ. ಪ್ರತಿಕ್ಷಣ ನಿನದೇ ಕನಸು, ಹಾದಿ ತಪ್ಪಿದ ಮನಸ್ಸು ನನ್ನ ವೈಖರಿಯ ಬದಲು ಮಾಡಿದೆ. ಕಂಡ ಕ್ಷಣ ಹೃದಯ ನಿಂತಲ್ಲೇ ಚಲಿಸುತ್ತಿದೆ, ಮಾತು ರಾಗವಾಗಿದೆ, ಹೃದಯ ತಾಳವಾಗಿದೆ. ನಿನ್ನ ಹಾದಿಯಲ್ಲಿ ಬಡಬಡಿಸಿ ಗುನುಗುತ್ತಿದೆ. ಹಾಗೆಯೇ ನನ್ನ ಎದೆಯ ಬಡಿತದಲ್ಲಿ ಈಗ ಹೇಳದೆ ಕೇಳದೆ ಲೈಟ್ ಆಗಿ ಶುರುವಾಗಿದೆ. ಕೆಲವು ಸಲ ಹೀಗೇನೆ ಬೇಜಾನ್ ಲವ್ ಇರುತ್ತೆ, ಅದ್ರ ಬಡ್ಡಿ ಮಗಂದು ಹೇಳಕ್ಕಾಗಲ್ಲ. ದೂರದಿಂದನೋ ಹತ್ರದಿಂದನೋ ಒಟ್ನಲ್ಲಿ ನೋಡಿದ್ರೆ ಸಾಕು ಅನ್ಸುತ್ತೆ. ಇವನ್ಗೆ ಮನ್ಸಲ್ಲಿರೋದು ಹೇಳಕ್ ಧೈರ್ಯ ಇಲ್ದೇ ಇದ್ರು ಅವಳು ಇಷ್ಟಪಡೋ ತರ ಇರ್ಬೇಕು ಅಂತ ಅದಕ್ಕೆ ಏನೇನ್ ಕಸರತ್ ಮಾಡ್ತಾವನೆ ನೋಡಿ. ಇವಂದೇನೋ ಒನ್ ವೇ ಲವ್, ಇವನ ನೋಡ್ತಿದ್ರೆ ಹುಡುಗಿಗೆ ವಿಷಯನ ಹೇಳ್ತಾನೆ ಅನ್ನೋ ನಂಬಿಕೆನೆ ಬರ್ತಿಲ್ಲ. ಈ ಗ್ಯಾಪ್ನಲ್ಲಿ ಈ ಸಾಹೇಬ್ರದ್ದು ಏನು ಅಂತ ಹಂಗೆ ಸ್ವಲ್ಪ ನೋಡ್ಕೊಂಡ್ ಬರೋಣ. ಇವನ್ನ ನೋಡ್ತಿದ್ರೆ ಮೊಬೈಲೇ ಜನನ, ಮೊಬೈಲೇ ಮರಣ. ಇವತ್ತಿನ ಫಾಸ್ಟೆಸ್ಟ್ ದುನಿಯಾದಲ್ಲಿ ತುಂಬಾ ಪರ್ಸೆಂಟೇಜ್ ನಲ್ಲಿ ಓಡ್ತಿರೋದೇ ಈ ತರದ್ ಲವ್. ಹಲೋ. ಅಯ್ಯಯ್ಯೋ ಮಾಡ್ಬಿಟ್ರಾ? ನಾನೇನ್ರಿ ಮಾಡಿದೆ? ಅಯ್ಯೋ ಹಾಗಲ್ಲ, ಮತ್ತಿನೇನು ರಿಸೀವ್ ಮಾಡ್ಬಿಟ್ರಾ ಅಂತ ಕೇಳ್ದೆ. ಆಕ್ಚುಲಿ ಏನಾಯ್ತು ಅಂದ್ರೆ ಬೇರೆಯವ್ರಿಗೆ ಮಾಡಕ್ ಹೋಗಿ ನಿಮಗ್ ಮಾಡ್ಬಿಟ್ಟೆ. ಸಾರಿ, ಕಾಲ್ ಕಟ್ ಮಾಡಿ. ಸರಿ, ಅವ್ರಿಗೆ ಮಾಡ್ಕೊ ಹೋಗಿ. ಮಿಸ್ ಆಗಿ ಬಂದ್ ಮಿಸ್ಡ್ ಕಾಲು ಹುಡುಗಿನ ಹಾಗೆ ಮಿಸ್ ಮಾಡ್ಕೊಳದ್ ಬಿಟ್ಟು ಹೇಗಾದ್ರೂ ಮಾಡಿ ಮಿಸ್ಸಸ್ ಮಾಡ್ಕೊಳಕ್ ಟ್ರೈ ಮಾಡ್ತಾವನೆ. ಆದ್ರೆ ಇವನು ಗೊತ್ತಿಲ್ಲ ಕೊನೆಗೆ ಏನಾಗ್ತಾನೆ ಅಂತ. ಈ ನನ್ ಮಗನ್ ಟೈಮು ಬೇಜಾನ್ ಫ್ರೀ ಇರುತ್ತೆ. ಏನ್ ಮಾಡ್ತೀರಾ ಶುರುವಾಗುತ್ತೆ ನೋಡಿ ಈ ಮೆಸೇಜ್ ಅಂತೆ ಕಾಲ್ ಅಂತೆ ಅಂತ. ಬನ್ನಿ ಈ ಮೊಬೈಲ್ ನಲ್ಲಿ ಏನೇನಾಗುತ್ತೋ ನೋಡೋಣ. ನನ್ನ ಹೆಸರು ಕಾರ್ತಿಕಾ. ಅದಕ್ಕೆ ನಿನ್ನ ಕರೆ ನನಗೆ ಆಕಸ್ಮಿಕ. ಕಮಾನ್. ನಿನ್ನ ಧ್ವನಿ ಬಲು ಮನಮೋಹಕ. ಅಲ್ಲಲ್ಲ, ಕೇಳಿದ ತಕ್ಷಣ ನಾನಾದೆ ಆಕರ್ಷಕ. ನೀನು ಒಪ್ಪಿದರೆ ನಾನಾಗುವೆ ನಂಬಿಕೆಯ ಸ್ನೇಹಿತ. ಅಬ್ಬಾ, ನಿನ್ನ ಒಪ್ಪಿಗೆಗೆ ಕಾಯುವ ಒಬ್ಬ ಅನಾಮಿಕ. ಯಾವನೋ ದೊಡ್ಡ ಹುಚ್ಚ. ಏ ಯಾರ್ ನೀನ್ ಅನಾಮಿಕ? ನಿನ್ ಕವನಾಗೆ ನಗು ಬಂತು ಪಕ ಪಕ. ತಲೆ ತಿನ್ಬೇಡ, ನೋಡ್ಕೊ ನಿನ್ ಕಾಯಕ. ನಂಗೆ ಟೈಮ್ ಇಲ್ಲ, ಬಿಟ್ಬಿಡು ಡಂಕಣಕ. ನನ್ಗೆ ಡವ್ವಾ. ತಪ್ಪಾಗಿ ತಿಳಿಯಬೇಡ, ತಿಳಿಯದೆ ಸುಮ್ಮನೆ ಏನೇನೋ ಮಾತಾಡ್ಬೇಡ. ಮುಲ್ಲ. ಜೀವನ ಇರೋದು ಕ್ಷಣಿಕ, ಅದನ್ನು ಹಾಳು ಮಾಡಬೇಡ. ಇರೋಷ್ಟು ದಿವಸ ಸುಮ್ಮನೆ ನನ್ನ ನೀ ಕಾಡಬೇಡ. ಮರು ಸಂದೇಶ ಕಳಿಸೋದ ನೀನು ಮರೆಯಬೇಡ. ಪಾಪ ಯಾರು ನಿನ್ ಮೆಂಟಲ್ ಪೇಷಂಟು? ನಿನ್ ನಂಬರ್ ನಮ್ಮಪ್ಪಂಗೆ ಕೊಟ್ರೆ ಶೂಟ್ ಔಟು. ನಮ್ಮ ಅಣ್ಣಂಗೆ ಹೇಳಿದ್ರೆ ಬ್ಲಡ್ ತುಂಬಿಸ್ತಾನೆ ಬಕೆಟು. ಇನ್ನೊಂದ್ಸಲ ಮೆಸೇಜ್ ಕಳ್ಸಿದ್ರೆ ಪಕ್ಕ ನೀನ್ ಆಗ್ತೀಯ ಕಟ್ಔಟು. ಸುಮ್ಮನೆ ನಿನ್ ದಾರಿ ನೋಡ್ಕೊಳಪ್ಪ. ರೈಟ್. ನಮ್ಗೆ ಗಾಂಚಲಿನಾ ರೀ? ಸುಮ್ಮನೆ ಯಾಕ್ರಿ ಬಿಲ್ಡಪ್ಪು? ನಾವು ಕೊಡೋದ್ರಲ್ಲಿ ನಿಮ್ಗಿಂತ ಅಪ್ಪಪ್ಪು. ಸುಮ್ಮನೆ ನನ್ನ ಜೊತೆ ಕುಡಿ ಬನ್ನಿ ಕಾಫಿ ಕಪ್ಪು. ಹಾಗೆ ಒಪ್ಕೊಂಡು ಕಳಿಸ್ರಿ ಒಂದ್ ಕ್ಲೋಸ್ ಅಪ್. ಯು ಶಟ್ ಅಪ್. ಇಬ್ರು ಮಧ್ಯ ಮೆಸೇಜ್ ಎಕ್ಸ್ಚೇಂಜು ಕಾಲ್ ಎಕ್ಸ್ಚೇಂಜು ಅಂತ ಆದ್ಮೇಲೆ ಉಳಿದಿರೋ ಎಕ್ಸ್ಚೇಂಜ್ ಒಂದೇ, ಹಾರ್ಟ್ ಎಕ್ಸ್ಚೇಂಜು. ಆಲ್ರೆಡಿ ಎಕ್ಸ್ಚೇಂಜ್ ಆಗಿರುತ್ತೆ, ಹೇಳ್ಕೊಂಡಿರಲ್ಲ ಅಷ್ಟೇ. ಪ್ರಪೋಸ್ ವಿಷಯದಲ್ಲೇ ನಮ್ಮ ಹುಡುಗರು ಹೆಮ್ಮರೋದು. ಆದ್ರೆ ಈ ವಿಷಯದಲ್ಲಿ ಹುಡುಗಿರೇ ಗ್ರೇಟು. ಯಾಕೆ ಅಂತೀರಾ? ಲವ್ ಮಾಡಕ್ ಮುಂಚೆನೆ 50% ಹುಡುಗರು ಹಾರ್ಟ್ ನ ಕೊಂಡ್ಬಿಟ್ಟಿರ್ತಾರೆ. ಇನ್ 30% ಐ ಲವ್ ಯು ಅಂತ ಹೇಳಕ್ಕೆ ಮನ್ಸಲ್ಲಿರೋದು ಹೇಳ್ದೆ ಅವನೇ ಹೇಳಿ ಅಂತ ಕೊಲ್ತಾರೆ. ನೆನ್ಪಿರ್ಲಿ, ಇನ್ 20% ಬ್ಯಾಲೆನ್ಸ್ ಇದೆ, ಅದನ್ನ ಮುಂದೆ ಹೇಳ್ತೀನಿ. ಹೇ ಗುಬಾಯ್, ಏನೋ ಹೇಳ್ಬೇಕು ಅಂತಿದ್ಯೋ. ಕೊನೆಗೂ ಸೋಲದೆ ನಮ್ಮ ಹುಡುಗರು ಕಣ್ರಿ. ಹುಡುಗಿರ್ಗೋಸ್ಕರ ಲೈಫ್ ಲಾಂಗ್ ಸೋಲ್ತಾನೆ ಇರ್ತಾರೆ ಬಿಡಿ. ಐ ಲವ್ ಯು ಅಂಕಿತ. ಕೊನೆಗೂ ಕೊಟ್ಟಾಕೊಂಡ್ಬಿಟ್ಟ. ಹುಡುಗಿ ಏನೋ ಒಪ್ಕೊಂಡ್ಬಿಟ್ಲು, ಇನ್ ಕೇಳ್ಬೇಕಾ? ಹುಡುಗಿರ್ ಮೊಬೈಲ್ ನಲ್ಲೇ ಬ್ಲೂ ಫಿಲ್ಮ್ ವಿಡಿಯೋ ಸಿಗೋ ಇಂಥ ಫಾಸ್ಟ್ ದುನಿಯಾದಲ್ಲಿ ಈ ಫೇಸ್ಬುಕ್ ನಿಂದ ಅನ್ನೋನ್ ನಂಬರ್ ಇಂದ ಆಗೋ ಲವ್ ನೆಲ್ಲ ನಂಬೋದ? ನನ್ನ ಪ್ರಕಾರ ಈ 3G 4G ದುನಿಯಾದಲ್ಲಿ ಲವ್ದು ಮ್ಯಾಕ್ಸಿಮಮ್ ವ್ಯಾಲಿಟಿ ಅಂತಂದ್ರೆ 1 ವರ್ಷ, ಹಬ್ಬ ಅಂದ್ರೆ 2 ವರ್ಷ. ಅಷ್ಟರಲ್ಲಿ ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗ್ಬಿಡ್ಬೇಕು. ಈ ಸುಮ್ನೆ 4 ವರ್ಷ 5 ವರ್ಷ ಲೈಫ್ ಲಾಂಗ್ ಲವ್ ಅನ್ಕೊಂಡು ಹೇಳಿದ್ರೆ ಈ ಕಾಲದಲ್ಲಿ 99% ಪಕ್ಕಾ ಫ್ಲಾಪ್. ಈ ಹುಡುಗರು ಹೇಳ್ತಿರೋದು ಒಂಥರ ನಿಜಾನೇ.
ಆದ್ರೆ ಅದ್ರ ಬಗ್ಗೆ ಯಾವನು ತಲೆ ಕೆಡಿಸ್ಕೊಳ್ಳಲ್ಲ. ಹುಡುಗನ ಲೈಫಲ್ಲಿ ಮೊದಲು ಮಿಸ್ ಆಗಿ ಬಂದು ಮಿಸ್ಡ್ ಕಾಲ್ಸು, ನಂತರ ಮೆಸೇಜು, ಆಮೇಲೆ ಕಾಲ್ಸು, ಮೀಟಿಂಗು, ಕೊನೆಗೆ ಪ್ರಪೋಸು ಆಯ್ತು. ನೆಕ್ಸ್ಟ್ ಏನು ಅಂತೀರಾ? ಆ ಹುಡುಗರು ಹೇಳ್ದಂಗೆ ಬ್ರೇಕಪ್. ಆಲ್ರೆಡಿ 50% ಲವ್ ಮಾಡಕ್ ಮುಂಚೆ 30% ಐ ಲವ್ ಯು ಅಂತ ಹೇಳಕ್ಕೆ ಕೊಂದಾಕಿರ್ತಾರೆ. ಉಳಿದಿದ್ದ 20% ಇಲ್ಲಿ ಕೊಂದಾಕ್ತಾರೆ. ಈ ಹುಡುಗಿರಿಗೆ ಲವ್ ಅನ್ನೋದು ಹೇಗಾಗುತ್ತೋ ಗೊತ್ತಿಲ್ಲ. ಪ್ರಪೋಸ್ ನ ಮಾತ್ರ ಅವನೇ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆದ್ರೆ ಬ್ರೇಕಪ್ ನ ಮಾತ್ರ ಎಕ್ಸ್ಪೆಕ್ಟೇ ಮಾಡಿರಲ್ಲ, ಹಂಗ ಶಾಕ್ ಕೊಡ್ತಾರೆ. ಯಾಕೆ ಏನು ಅಂತ ಗೊತ್ತೇ ಆಗಲ್ಲ. ಲವ್ ಪ್ರಪೋಸ್ ನಲ್ಲಿ ಗೊತ್ತಿದ್ರು ಹಿಂದೆ ಇರ್ತಾರೆ, ಆದ್ರೆ ಬ್ರೇಕಪ್ ನಲ್ಲಿ ಗೊತ್ತಿಲ್ಲದೆ ಮುಂದೆ ಇರ್ತಾರೆ. ಟೈಮ್ ಆಗ್ತದೆ ಕಾರ್ತಿಕ್. ಕೊನೆ ಸಲ ಕೇಳ್ತಾ ಇದ್ದೀನಿ ಅಂಕಿತ, ನೀನ್ ಮನ್ಸಿಂದ ಹೇಳು. ನನ್ ಮನ್ಸಿಂದಾನೇ ಹೇಳ್ತಾ ಇರೋದು, ನಂಗ್ ನೀನ್ ಬೇಡ. ಅಲ್ಲ ಇವಾಗ ಏನ್ ಪ್ರಾಬ್ಲಮ್? ಪ್ರಾಬ್ಲಮೇ ನೀನು. ಅಲ್ಲ ಅಂಕಿತ, ನಾವು ಲವ್ ಮಾಡಕ್ ಸ್ಟಾರ್ಟ್ ಮಾಡಿ 3 ವರ್ಷ ಆಗಿದೆ. ವಿಷಯ ಬೇರೆ, ನಿಮ್ ಮನೆ ಗೊತ್ತಾಗಿದೆ. ಇನ್ನು 6 ತಿಂಗಳಲ್ಲಿ ನಿನ್ನ ಎಜುಕೇಶನ್ ಕೂಡ ಮುಗಿಯುತ್ತೆ. ಈ ಟೈಮಲ್ಲಿ ಲೈಫಲ್ಲಿ ಸೆಟ್ಲ್ ಆಗಿ ಮದುವೆ ಮಾಡ್ಕೋಬೇಕು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಈ ನೆಪಗಳೆಲ್ಲ ನಾನು ನಂಬಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು ಪ್ಲೀಸ್. ಅಯ್ಯೋ ಅಷ್ಟೊಂದು ತೊಂದರೆ ತಗೊಂಬೇಡ ಅಂಕಿತ. ಈ 3 ವರ್ಷ ಇಡೀ ಕಾಲೇಜಲ್ಲಿ ನೋಡೋ ತರ ಸುತ್ತಾಡಿದೀವಿ. ಎಲ್ಲರಿಗೂ ಗೊತ್ತು ನಮ್ಮ ವಿಷಯ. ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ಬೇಕಾದವಳು ನೀನು. ತೊಂದರೆ ಇರೋದು ನಿನ್ಗೆ. ನೀನೇ ಈ ನಿರ್ಧಾರಕ್ಕೆ ಬಂದಿದ್ಯಾ ಅಂತಂದ್ರೆ, ಅಲ್ಲ ಗೊತ್ತಿಲ್ಲದೆ ಕೇಳ್ತಿದ್ದೀನಿ, 23 ವರ್ಷದಿಂದ ಜೊತೆಲಿರೋ ನಿಮ್ ತಂದೆ ತಾಯಿ ತಮ್ಮನ ಪ್ರೀತಿನೇ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ನಿನ್ಗೆ. ಅಂತದ್ರಲ್ಲಿ ಆಫ್ಟರ್ ಆಲ್ ನಾನು ಈ 3 ವರ್ಷದ ಪ್ರೀತಿನ ಅರ್ಥ ಮಾಡ್ಕೋತೇನೆ. ನಾವು ಹುಡುಗರು ಲವ್ವರ್ನ ಮರೆಯೋಕ್ಕೂ ಆಗದೆ ಇಟ್ಕೊಳ್ಳೋಕ್ಕೂ ಆಗದೆ ಈ ಸಿಗರೇಟು ಎಣ್ಣೆ ಅಂತ ಅಡಿಕ್ಟ್ ಆಗ್ತೀವಿ. ಆದ್ರೆ ನೀವು ಇನ್ನೊಬ್ಬನ ಜೊತೆ ಅದೆಂಗೆ ಸಂಸಾರ ಮಾಡ್ತೀರಾ? ಇನ್ನೊಬ್ಬನ ಪ್ರೀತಿ ಮರ್ತಿಸ್ಬಿಡುತ್ತೆ ಅಲ್ವಾ? ಕೊನೆದಾಗ ಒಂದು ಮಾತು ಹೇಳ್ತೀನಿ, ಈಗಿನ ಕಾಲದ ಹುಡುಗರು ಹುಡುಗಿರ್ ದೇವ್ರ ಶೀಲ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು. ಮನುಷ್ಯನ ಶೀಲ ನಂಬ್ಕೊಂಡು ಮದುವೆ ಆಗ್ತಾರೆ. ಆದ್ರೆ ನೀನು ಆ ಮನುಷ್ಯನ ಶೀಲನೂ ಹಾಳು ಮಾಡ್ಕೋಬೇಡ ದಯವಿಟ್ಟು. ಅಲ್ಲ, ಲವ್ ಬ್ರೇಕಪ್ ಆದ್ಮೇಲೆ ಹುಡುಗ್ರೆ ತಲೆ ಎತ್ಕೊಂಡು ಓಡಾಡೋದ್ ಕಷ್ಟ. ಆ ಲೆವೆಲ್ಗೆ ಹೇಳ್ಕೊಂಡು ಓಡಾಡಿರ್ತೀವಿ. ಅಂತದ್ರಲ್ಲಿ ಈ ಹುಡುಗಿರು ಅದೆಂಗ್ ರಾಜರೋಷವಾಗಿ ಓಡಾಡ್ತಾರೋ. ಸರಿ, ಈ ಹುಡುಗಂದು ಮಿಸ್ ಆಗಿ ಬಂದ್ ಮಿಸ್ ಕಾಲ್ ನಲ್ಲಿ ಮೊದ್ಲು ಅಣ್ಣ ಅಂತೇಳಿ, ನಂತರ ಫ್ರೆಂಡ್ ಅಂತೇಳಿ, ಆಮೇಲೆ ಕ್ಲೋಸ್ ಫ್ರೆಂಡ್, ಕೊನೆಗೆ ಲವ್ ಆಗೋ ತರ ಮಾಡ್ಬಿಟ್ಲು. ಆಮೇಲೆ ಲವ್ ಎಲ್ಲ ಸಾಕಾದ್ಮೇಲೆ ಬ್ರೇಕಪ್ನು ಮಾಡ್ಕೊಂಡ್ಲು. ಅಲ್ಲಿಗೆ ಇವನ್ ಕತೆ ಕ್ಲೋಸ್. ಇನ್ ಈ ಗ್ಯಾಪ್ ನಲ್ಲಿ ನಮ್ ಇನ್ನೋಸೆಂಟ್ ಹುಡುಗ ಏನಾದ್ರೂ ವಿಷಯ ಹೇಳಿದೇನಂತ ನೋಡೋಣ. ಓಹೋಹೋ, ಇವನ್ ಹೇಳೇ ಇಲ್ಲ. ಯಾವಾಗ ಹೇಳ್ತಾನಪ್ಪ? ಆಕ್ಚುಲಿ ಇವನ್ ಪ್ರಾಬ್ಲಮ್ ಆದ್ರೆ ಏನು? ಚೆನ್ನಾಗಿದೀಯಾ? ನೀನ್ ನಂಗೆ ಇಷ್ಟ ಆಗ್ಬಿಟ್ಟಿದ್ಯಾ? ಈ ಲವ್ ಪವ್ ಎಲ್ಲ ಹೇಳಕ್ ಬರಕಿಲ್ಲ ಕಣಮಿ ನನ್ಗೆ. ನೀನ್ ನಂಗೆ ಬೇಕಂಡೆ. ತಗೋ. ಅಯ್ಯೋ ತಕಳಮ್ಮಿ. ಬರನೆ ಬರ್ಲಾ? ಏನು ಗುರಾಯಿಸ್ತಾ ಇದೀಯಾ? ಏ ಅಂತಮ್ಮ, ನೋಡ್ರಲ್ಲ ಈ ಬಡ್ಡೆದನ್ನ. ಏ ಚುಲ್ಬುಲ್, ಭಾರಿ ಚೆನ್ನಾಗಿ ಕಾಣಿಸ್ತಿದೀಯಾ. ನಿನ್ನ ನೋಡ್ತಾ ಇದ್ರೆ ಛೇ, ತಾಳಿ ತರದೆ ಮರ್ತ್ಬಿಟ್ಟೆ. ಇಲ್ಲ ಅಂದಿದ್ರೆ ಇಲ್ಲೇ ಗಂಟಾಕ್ಬಿಡ್ತಿದ್ದೆ. ಬೇಡ ಶ್ವ, ನನ್ ತಂಗಿಗೆ ಆಗ್ಲೇ ಗಂಡು ನೋಡಿದ್ದೀನಿ. ಅವಳ ತಂಟೆಗೆ ಹೋಗ್ಬೇಡ, ನೋಡು ಸರಿಯಾಗಿರಲ್ಲ. ಯಾವನ್ನ ಕೇಳ್ ಗಂಡು ನೋಡ್ದೆ ನೀನು? ಯಾವನ್ನ ಕೇಳ್ ಗಂಡು ನೋಡ್ದೆ ನೀನು? ಅವಳು ನನ್ನ ಹುಡುಗಿ, ನನಗೋಸ್ಕರನೇ ಹುಟ್ಟಿರೋದು. ನಾನೇ ಅವಳ ಗಂಡ. ಅವಳ ವಿಷಯಕ್ಕೆ ಯಾವನಾದ್ರೂ ಅಡ್ಡ ಬಂದ್ರೆ ಅಡ್ಡಡ್ಡ ಉದ್ದುದ್ದ ಸಿಗದಾಕ್ಬಿಡ್ತೀನಿ. ಬರ್ಲೇನಮ್ಮಿ? ಬರ್ಲಾ ಅಂತಮ್ಮ? ಅವಳೇ ನನ್ನ ಹುಡುಗಿ ಅಂತ ಏನೋ ಹೇಳ್ಬಿಟ್ಟ. ಅದು ಕಣ್ಣಾದವನ್ ಸುಮ್ಮನೆ ಇರ್ತಾನ? ಮುನ್ನೆಚ್ಚರಿಕೆ ತಗೋತಾನೆ. ನಾನು ಹೇಳ್ದೆ ತಾನೆ ಅವಳು ನನಗೋಸ್ಕರನೇ ಹುಟ್ಟಿರೋದು ಅಂತ. ಅಂತದ್ರಲ್ಲಿ ಆ ಯಮ ಅಲ್ಲ, ಬ್ರಹ್ಮ ಬಂದ್ರು ನಂದೇನು ಕಿತ್ಕೊಳಕ್ಕಾಗಲ್ಲ. ಅಂತದ್ರಲ್ಲಿ ನೀನೇನ ಗಡ್ಡಿ ಆಡಾಡ್ಸೋದಿಲ್ಲೇ. ಈ ತರ ಇದೆ ಇವನ್ ಪ್ರಾಬ್ಲಮ್. ಇವನಂತೂ ಹೇಳಲ್ಲ, ಆ ಹುಡುಗಿನೇ ಅರ್ಥ ಮಾಡ್ಕೊಂಡು ಹೇಳ್ಬೇಕಷ್ಟೆ. ನೋಡ್ರ ಮಗ, ಇವತ್ತಿನ ಕಾಲದಲ್ಲಿ ಇಲ್ಲಿಂದ ಲವ್ ಮಾಡಿದವ್ರಿಗೆಲ್ಲ ಇದೇ ಗತಿ. ಏನು ಮಾಡಕ್ಕಾಗಲ್ಲ. ಕೊನೆಗೂ ಆ ಹುಡುಗಿಯಿಂದನೇ ಸಿಗ್ನಲ್ ಬಂತು. ಬನ್ನಿ ಹೋಣ. ಹಲೋ, ಎಲ್ಲಿ? ಸರಿ. ಹುಡುಗಿಯಿಂದ ಏನೋ ಸಿಗ್ನಲ್ ಬಂತು, ಆದ್ರೆ ಈ ವಿಷಯ ವಿಲನ್ಗೆ ಬೇರೆ ಗೊತ್ತಾಗೋಯ್ತು.
ಹುಡುಗಿ ಹಣ್ಣನ್ನೇ ಬಿಡ್ಲಿಲ್ಲ ಇನ್ನು ಈ ಲವರ್ಸು ತುಂಬಾ ವರ್ಷಗಳಿಂದ ಮನ್ಸಲ್ಲಿರೋ ಪ್ರೀತಿಯನ್ನ ಬಚ್ಚಿಟ್ಕೊಂಡು ಹೇಳಕ್ಕೆ ಅಂತ ಬರ್ತಾವ್ರೆ. ಬನ್ನಿ ಏನಾಗುತ್ತೆ ನೋಡ. ಯಾಕಮ್ಮಿ? ಇವನ್ ಯಾರಮ್ಮಿ? ಈಗಲೇ ಎಲ್ಲನೂ ಹೇಳ್ಬಿಟ್ರೆ ಹೇಗೆ ಅಂತ